ಕೋಳಿ ಮೊಟ್ಟೆ ಏನಿದೆ ಇನ್ನು ಮುಂದೆ ತಿನ್ನೋಕ್ಕಾಗಲ್ಲ, ಅದನ್ನು ಮುಟ್ಟೋಕ್ಕೂ ಕೂಡ ಆಗಲ್ಲ, ಅಷ್ಟು ದುಬಾರಿ ಆಗ್ತಾ ಹೋಗ್ತಾ ಇದೆ. ಯಾಕಂದರೆ ಸಾಕಷ್ಟು ಏನಿದು ಕೋಳಿ ಮೊಟ್ಟೆಯ ಒಂದು ಅಭಾವ ಕಾಣ್ತಾ ಇದೆ. ಹೀಗಾಗಿ ಇನ್ನು ಮುಂದೆ ಅದನ್ನು ನಾವು ತಿನ್ನೋಕ್ಕಾಗಲ್ಲ, ಕೊಳ್ಳೋಕ್ಕೂ ಕೂಡ ಕಷ್ಟ ಆಗುತ್ತೆ ಎನ್ನುವಂತಹ ಮಾತು. ಮೊಟ್ಟೆ ಯಾಕಂದರೆ ಅದರ ಅಭಾವ ಜಾಸ್ತಿ ಆಗ್ತಾ ಇದೆ, ದುಬಾರಿ ಆಗ್ತಾ ಹೋಗ್ತಾ ಇದೆ. ತರಕಾರಿ ಬೆಲೆ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದೇ ರೀತಿಯಾಗಿ ಈಗ ಮೊಟ್ಟೆಯ ಬೆಲೆ ಕೂಡ ದುಬಾರಿ ಆಗ್ತಾ ಹೋಗ್ತಾ ಇದೆ. ಬೆಂಗಳೂರಲ್ಲಿ ಮೊಟ್ಟೆಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಆದರೆ ಮೊಟ್ಟೆಯ ಕೊರತೆ ಇರೋದ್ರಿಂದ ಬೆಲೆ ಏರಿಕೆ ಆಗ್ತಾ ಇದೆ. ಚಳಿ ವಿಪರೀತವಾಗಿ ಇರೋದ್ರಿಂದ ಮೊಟ್ಟೆ ಸೇವನೆಯಲ್ಲಿ ಹೆಚ್ಚಳ ಕೂಡ ಕಾಣ್ತಾ ಇದೆ. ಯಾಕಂದರೆ ಮೊಟ್ಟೆ ಹೀಟ್ ಅಲ್ವಾ, ಅದಕ್ಕೋಸ್ಕರ ಮೊಟ್ಟೆ, ಫಿಶ್, ಚಿಕನ್ ಸೇವನೆಯಲ್ಲಿ ಭಾರಿ ಏರಿಕೆ ಆಗ್ತಾ ಇದೆ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಕೇಕ್ ಖರೀದಿ ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ ಮಾತುಗಳು. ಕೇಕ್ಗಳಿಗೂ ಕೂಡ ಮೊಟ್ಟೆಯನ್ನು ಬಳಸೋದ್ರಿಂದ ಮೊಟ್ಟೆಗೆ ಫುಲ್ ಡಿಮ್ಯಾಂಡ್ ಬಂದಿದೆ. ಇದೊಂದು ವಿಚಾರ ಮಾತು. ಹೌದು, ಯಾಕಂದರೆ ಚಳಿಗಾಲ ಅಂತ ಬಂದಾಗ ನಾವು ಬಿಸಿಯಾದಂತಹ ಒಂದು ಆಹಾರವನ್ನು ಜಾಸ್ತಿ ಸೇವಿಸ್ತೇವೆ. ಅದರಲ್ಲಿ ಮೊಟ್ಟೆ ಏನಿದೆ ಇದು ಒಂದು ನಮಗೆ ದೇಹಕ್ಕೆ ಸೇವಿಸಿದಾಗ ಬಿಸಿಯಾದಂತಹ ಒಂದು ಅಂಶ ಇರುತ್ತೆ ಇದರಲ್ಲಿ. ಮತ್ತು ಚಿಕನ್ ಕೂಡ ಅಷ್ಟೇ, ಹೀಟ್ ಜಾಸ್ತಿ. ಹೀಗಾಗಿ ಈ ಎಲ್ಲ ಒಂದು ಪದಾರ್ಥಗಳ ರೇಟ್ ಜಾಸ್ತಿ ಆಗಿದೆ. ಅದರಲ್ಲಿ ಮುಖ್ಯವಾಗಿ ಈಗ ಎಗ್ಗು ತುಂಬ ರೇಟ್ ಜಾಸ್ತಿ ಆಗ್ತಾಯಿದೆ. ಹಿಂದೆ ಏನೊಂದು 6 ರೂಪಾಯಿ, 5 ರೂಪಾಯಿ, 5.5, 6.5 ಈ ರೀತಿಯಾಗಿತ್ತು. ಈಗ 7, 8, 9 ರೂಪಾಯಿಗೆಲ್ಲ ಒಂದು ಮೊಟ್ಟೆ ಹೋಗ್ತಾ ಇದೆ. ರೇಟು ಜಾಸ್ತಿ ಆಗ್ತಾನೇ ಇದೆ. ಚಳಿಗಾಲ ಆಗಿರೋದ್ರಿಂದ ಜಾಸ್ತಿ ಮೊಟ್ಟೆ ತಿನ್ನೋರು ಕೂಡ ಜಾಸ್ತಿ ಆಗಿದ್ದಾರೆ, ಚಿಕನ್ ತಿನ್ನೋರು ಜಾಸ್ತಿ ಆಗಿದ್ದಾರೆ, ಫಿಶು ನಾನ್ ವೆಜ್ ತಿನ್ನೋರು ಕೂಡ ಜಾಸ್ತಿ ಆಗ್ತಾ ಇದ್ದಾರೆ. ಹೀಗಾಗಿ ಈ ಎಲ್ಲ ರೇಟ್ಗಳು ಕೂಡ ಕ್ರಮೇಣವಾಗಿ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೇ ಇದೆ. ಈಗ ಕೋಳಿ ಮೊಟ್ಟೆ ಏನಿದೆ ಅದರ ಒಂದು ಅಭಾವ, ಅಂದರೆ ಜಾಸ್ತಿ ನಮಗೆ ಅದು ಸಿಗ್ತಾ ಇಲ್ಲ. ಮಾರುಕಟ್ಟೆಯಲ್ಲಿ ಕೂಡ ಬೇಡಿಕೆ ಜಾಸ್ತಿ ಇದ್ದರೂ ಕೂಡ ಬೇಡಿಕೆಗೆ ತಕ್ಕ ಹಾಗೆ ಮೊಟ್ಟೆಗಳು ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ಅದರ ಒಂದು ರೇಟ್ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಜನರು ತಿನ್ನೋಕ್ಕೆ ಕೂಡ ಹಿಂದೆ ಮುಂದೆ ನೋಡಬೇಕು. ಏನಪ್ಪ ಇಷ್ಟು ದಿನ ಇಷ್ಟು ಕಡಿಮೆ ಇತ್ತು, ಈಗ ಇದಕ್ಕಿದ್ದಂಗೆ ಇಷ್ಟು ರೇಟ್ ಜಾಸ್ತಿ ಆಗ್ತಾ ಇದೆ. 10 ಮೊಟ್ಟೆಯನ್ನು ತಗೊಳ್ಳೋರು 5 ಮೊಟ್ಟೆಯನ್ನು ತಗೊಳ್ಳುತ್ತಾರೆ, 5 ತಗೊಳ್ಳೋರು 1-2 ಮಾತ್ರ ತಗೊಂಡು ಸಮಾಧಾನ ಪಟ್ಕೊಳ್ತಾ ಇದ್ದಾರೆ. ಆ ರೀತಿಯಾಗಿ ಆಗ್ತಾ ಇದೆ. ಬೇರೆ ಕಡೆಯಿಂದ ಮೊಟ್ಟೆಯನ್ನು ಆಮದು ಮಾಡ್ಕೋಬೇಕು, ಅದು ಕೂಡ ಅದರ ಪ್ರಮಾಣ ಕೂಡ ಕಡಿಮೆ ಇದೆ. ಮತ್ತು ಉತ್ಪಾದನೆ ಕೂಡ ಕಡಿಮೆ ಆಗ್ತಾ ಇದೆ. ಎಲ್ಲ ಕಾರಣಗಳಿಂದಾಗಿ ಮೊಟ್ಟೆಯ ರೇಟ್ ಜಾಸ್ತಿ ಆಗ್ತಾ ಇದೆ. ಚಳಿಗಾಲದಲ್ಲಂತೂ ಮೊಟ್ಟೆಯ ಸೇವನೆ ಜಾಸ್ತಿ ಆಗೇ ಆಗುತ್ತೆ, ಅದು ಸಾಮಾನ್ಯವಾಗಿ ಗೊತ್ತಿರುವಂತಹ ವಿಚಾರ. ಹೀಗಾಗಿ ಚಳಿಗಾಲದಲ್ಲಿ ಮೊಟ್ಟೆಯ ಒಂದು ಪೂರೈಕೆ ಜಾಸ್ತಿ ಆಗಬೇಕು, ಆಮದನ್ನು ಜಾಸ್ತಿ ಮಾಡ್ಕೋಬೇಕು ಬೇರೆ ಕಡೆಯಿಂದ ತರಿಸ್ಕೊಳ್ಳೋದಾದರೆ. ಆದರೆ ಅದು ಆಗ್ತಾ ಇಲ್ಲ, ಸಿಗ್ತಾ ಇಲ್ಲ. ಹೀಗಾಗಿ ಇದರ ಒಂದು ಕೊರತೆಯಿಂದಾಗಿ ಮೊಟ್ಟೆಯ ರೇಟ್ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಕೂಡ ಮೊಟ್ಟೆಯ ರೇಟು ತುಂಬ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಬೆಂಗಳೂರಿನ ಜನರು ಕೂಡ ಮೊಟ್ಟೆಯನ್ನು ತಿನ್ನೋಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಕೋಳಿ ತಿನ್ನಬೇಕಂದ್ರೂ ಯೋಚನೆ ಮಾಡಬೇಕು, ಮೊಟ್ಟೆ ತಿನ್ನಬೇಕಂದ್ರೂ ಯೋಚನೆ ಮಾಡಬೇಕು, ಮತ್ತು ನಾನ್ ವೆಜ್ ತಿನ್ನೋಕ್ಕೆ ಕೂಡ ಯೋಚನೆ ಮಾಡಬೇಕು. ಆ ರೀತಿಯಾದಂಥ ಪರಿಸ್ಥಿತಿ ಇದೆ. ಮುಖ್ಯವಾಗಿ ಈಗ ಮೊಟ್ಟೆಯಲ್ಲಿ ಸಾಕಷ್ಟು ಪೌಷ್ಟಿಕಾಂಶ ಇರೋದ್ರಿಂದ ಎಲ್ಲರೂ ಕೂಡ ಅವರ ಡಯಟ್ನಲ್ಲಿ ಮೊಟ್ಟೆಯನ್ನು ಸೇರಿಸ್ಕೊಂಡಿರ್ತಾರೆ. ಹೀಗಾಗಿ ಅವರಿಗೂ ಕೂಡ ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ಕೆಲವರು ಒಂದು ಸಲ ಒಂದು ಟ್ರೈಯನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ, 30 ಮೊಟ್ಟೆ ಬರುತ್ತೆ ಒಂದು ಟ್ರೈಯಲ್ಲಿ. ಆದರೆ ಈಗ ಅರ್ಧ ತಗೊಂಡು ಹೋಗೋಣ, ನೋಡೋಣ ರೇಟ್ ಕಡಿಮೆ ಆದಮೇಲೆ ಜಾಸ್ತಿ ತಗೊಂಡ್ರೆ ಆಯ್ತು ಅಂತ ಕೂಡ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಮೊಟ್ಟೆಯನ್ನು ತಿನ್ನೋಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಬರೀ ಮೊಟ್ಟೆಗಳು ಮಾತ್ರ ಅಲ್ಲ, ತರಕಾರಿ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಇತ್ತೀಚೆಗೆ ನಾವು ನೋಡಿದ್ವಿ, ಟೊಮೊಟೊ ಬೇರೆ ಬೇರೆ ಎಲ್ಲ ರೇಟ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಹೀಗಿರುವಾಗ ಎಲ್ಲ ಬೆಲೆಗಳು ಜಾಸ್ತಿ ಆದರೆ ಜನರು ಏನು ಮಾಡಬೇಕು? ಯಾಕೆಂದರೆ ಕ್ರಿಸ್ಮಸ್ ಇದೆ, ಇನ್ನೇನು ಕ್ರಿಸ್ಮಸ್ ಬರ್ತಾ ಇದೆ. ಡಿಸೆಂಬರ್ ತಿಂಗಳಲ್ಲಿ ಕ್ರಿಸ್ಮಸ್ಸು ಜೋರಾಗಿ ನಡೆಯುತ್ತೆ. ಸಾಕಷ್ಟು ಕೇಕ್ಗಳನ್ನು ತಯಾರಿ ಮಾಡಬೇಕು. ಕೇಕ್ ತಯಾರಿ ಮಾಡಬೇಕಂದ್ರೆ ಅದಕ್ಕೆ ಮೊಟ್ಟೆಯನ್ನು ಹಾಕಲೇಬೇಕು. ಹೀಗಾಗಿ ಅಲ್ಲೂ ಕೂಡ ಸಾಕಷ್ಟು ಬೇಕಾಗುತ್ತೆ. ಮೊಟ್ಟೆಯ ಒಂದು ಅಭಾವ, ಕೊರತೆ ಕಾರಣ ಇರೋದರಿಂದ ಎಲ್ಲರೂ ಕೂಡ ಮೊಟ್ಟೆ ಸಿಗ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಯಾರಿದ್ದಾರೆ ಜನರೆಲ್ಲರೂ ಕೂಡ ಮೊಟ್ಟೆಯನ್ನು ತೆಗೆದುಕೊಳ್ಳೋಕೆ ಯೋಚನೆ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.